ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹಾಲು ಎಂಜಲು ಪೇಯನ, ಉದಕ ಎಂಜಲು ಮತ್ಸ್ಯನ, ಪುಷ್ಪ ಎಂಜಲು ತುಂಬಿಯ. ಈ ಎಂಜಲನ ತಿಗಳವಡೆ ಎನ್ನಳವಲ್ಲ, ಬಂದುದ ಕೈಕೋ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಸಣ್ಣ ವಚನ. ಇವತ್ತಿದು ಯಾಕಪ್ಪ ನೆನಪಾಯ್ತು ಅಂತಂದ್ರೆ, ದೇಶದಾದ್ಯಂತ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿವಸ ಅಂತ ಆಚರಿಸ್ತಿದ್ದಾರೆ. ಅಂದ್ರೆ ವೈಜ್ಞಾನಿಕ ಮನೋಭಾವ ಬೆಳಿಬೇಕು ಅಂತಕ್ಕಂಥದ್ದು ಆಧುನಿಕ ಚಿಂತಕರ ಅಭಿಪ್ರಾಯ ಮತ್ತು ಮನೋಭಾವ. ಒಳ್ಳೆಯದ. ವೈಜ್ಞಾನಿಕ ಮನೋಭಾವ ಇದ್ದಿದ್ರಿಂದ ಅನೇಕ ತಪ್ಪು ತಿಳುವಳಿಕೆಗಳು ಮತ್ತು ಮೂಢನಂಬಿಕೆಗಳು ನಿವಾರಣೆ ಆಗ್ತವೆ. ಪ್ರಾಯಶಃ ವೈಜ್ಞಾನಿಕ ಕ್ರಾಂತಿ ಪ್ರಾರಂಭ ಆಗಿದ್ದು ಗೆಲಿಲಿಯೋನಿಂದ ಅಂತ ಹೇಳ್ಬೋದು. 15ನೇ ಶತಮಾನದ ಮಧ್ಯಭಾಗದಲ್ಲಿ ಅಥವಾ 15ನೇ ಶತಮಾನದ ಕೊನೆ ಭಾಗದಲ್ಲಿ, ನಿರ್ದಿಷ್ಟವಾಗಿ ಅವನ ಇಸ್ವಿ ನನಗೆ ಗೊತ್ತಿಲ್ಲ. ಅವನು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡ್ದ. ಅವನಿಗೆ ಗೊತ್ತಾಯ್ತು, ಓಹೋ, ಇದು ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆಯೇ ಹೊರತು ಸೂರ್ಯ ಭೂಮಿ ಸುತ್ತ ಸುತ್ತಾ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಇದು ಮೊದಲು ಕೆಲವು ಶರಣರ ಸೂಕ್ಷ್ಮ ವಚನಗಳಲ್ಲೂ, ಕೆಲವು ಒಂದೆರಡು ವಚನಗಳಲ್ಲಿ ಕೂಡ ಹಿಮಾಲಯವನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಸೂರ್ಯನೇ ಭೂಮಿ ಸುತ್ತ ಸುತ್ತಿದ್ದಾನೆ ಅನ್ನೋ ಅರ್ಥ ಬರೋ ಹಾಗೆ ಎಲ್ಲೋ ಒಂದು ವಚನ ಇದ್ದಂಗಿದೆ. ಇನ್ನು ಬೈಬಲ್ ಅಲ್ಲಿ ಮತ್ತು ಎಲ್ಲಾ ಧರ್ಮಗಳು ಪ್ರಾಯಶಃ ಮೊದಲಿಗೆ ಭೂಮಿ ಸುತ್ತ ಎಲ್ಲಾ ಗ್ರಹಗಳು ಅಂದ್ರೆ ಚಂದ್ರ, ಸೂರ್ಯ ಎಲ್ಲರೂ ಸುತ್ತಾರೆ ಅಂತಾನೆ ಹೇಳ್ತಾ ಇದ್ರು. ಸೂರ್ಯನನ್ನು ಇವತ್ತಿಗೂ ಕೂಡ ಪಂಚಾಂಗದಲ್ಲಿ ಒಂದು ಗ್ರಹ ಅಂತಾನೆ ಮನ್ನಿಸ್ತಾರೆ. ನಕ್ಷತ್ರ ಅಂತ ಇನ್ನು ಅವ್ರು ಬದಲಾಯಿಸ್ಕೊಂಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಪಂಚಾಂಗಗಳಲ್ಲಿ ಸೂರ್ಯ ಗ್ರಹ ಅಂತಾನೆ ಕರೀತಾರೆ. ಅದರ ಅರ್ಥ ನಕ್ಷತ್ರಗಳು ಗೊತ್ತಿರ್ಲಿಲ್ಲ ಅಂತಲ್ಲ, ಗೊತ್ತಿತ್ತು. ಆದ್ರೆ ಸೂರ್ಯನನ್ನ ಯಾಕೋ ನಕ್ಷತ್ರ ಅಂತ ಒಪ್ಕೊಳ್ಳೋಕೆ ಇನ್ನೂ ತಯಾರಾಗಿದ್ದಂಗೆ ಕಾಣಲ್ಲ ಪಂಚಾಂಗದವರು. ಅದೇನೇ ಇರಲಿ, ವೈಜ್ಞಾನಿಕ ಮನೋಭಾವನೆ ಬೆಳೆದ ಹಾಗೆ ಎಷ್ಟೋ ಸತ್ಯಗಳು ಗೊತ್ತಾಯ್ತು. ಗೆಲಿಲಿಯೋ ಈ ಮಾತನ್ನ ಮೊದಲೇ ಹೇಳಿದಾಗ ಯಾರೂ ಒಪ್ಪಕ್ಕೆ ರೆಡಿ ಇರಲಿಲ್ಲ. ಅವನಿಗಿನ್ನೂ ಜೈಲು ಶಿಕ್ಷೆ ಕೊಡ್ತೀವಿ, ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತೆಲ್ಲ ಹೆದರ್ಸಿದ್ರು. ಇಲ್ಲ, ನಾನು ಹೇಳ್ತಿರೋದು ತಪ್ಪಿದೆ, ಬೈಬಲ್ ಇರೋದೇ ಸರಿ ಇದೆ ಅಂತೇಳಿ ಕ್ಷಮಾಪಣಾ ಪತ್ರ ಬರೆದು ಅದಕ್ಕೆ ಸೈನ್ ಮಾಡು ಅಂತ ಹೇಳಿದ್ರು. ಸೈನ್ ಮಾಡದೆ ಹೋದ್ರೆ ಚಿತ್ರಹಿಂಸೆ ಕೊಡ್ತೀವಿ ಅಂತಂದ್ರು. ಗೆಲಿಲಿಯೋ ಸೈನ್ ಮಾಡ್ದ. ಸೈನ್ ಮಾಡಿ ಹೊರಗೆ ಬಂದ ಕೂಡಲೇ ಹೇಳ್ದ. ಅವನು ಕೆಳಗಡೆ ಇಳಿದು, ಅದು ವೇದಿಕೆ ಬಿಟ್ಟು ಕೆಳಗಡೆ ಇಳ್ದ. ನಾನ್ ಸೈನ್ ಮಾಡ್ದ ಕ್ಷಣಕ್ಕೇನೆ ಅದು ಸತ್ಯ ಏನ್ ಬದಲಾವಣೆ ಆಗಲ್ಲ. ಸತ್ಯ ಸತ್ಯನೇ. ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ. ಜಿಯೋ ಸೆಂಟ್ರಿಕ್ ಥಿಯರಿ ಅಲ್ಲ, ಸೋಲಾರ್ ಸೆಂಟ್ರಿಕ್ ಥಿಯರಿ. ಅಂದ್ರೆ ಭೂಮಿನೇ ಕೇಂದ್ರ ಅಂತ ತಿಳ್ಕೊಂಡಿದ್ರಲ್ಲ, ಅದಲ್ಲ, ಸೂರ್ಯನೇ ಕೇಂದ್ರ ಅಂತ ಗೊತ್ತಾಯ್ತು ಗೆಲಿಲಿಯೋನಿಂದ. ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಮತ್ತು ನೋಡೋದಕ್ಕೆ ಎಲ್ರಿಗೂ ನೋಡ್ಲಿಕ್ಕೆ ಕಾಣಿಸೋ ಹಾಗೆ ಅವನು ಪ್ರಯೋಗ ಮಾಡಿ ತೋರಿಸ್ದ. ಅಲ್ಲಿಂದ ಶುರು ಆಯ್ತು ವೈಜ್ಞಾನಿಕ ಮನೋಭಾವನೆ ಅಂತ ಅನ್ಕೊಂಡ್ರೆ, ಮುಂದೆ ಒಂದೊಂದೇ ಆವಿಷ್ಕಾರಗಳು ಬಂದವು, ವಾಹನಗಳು ಬಂದವು, ಯಂತ್ರಗಳು ಬಂದವು. ಕಾಲಜ್ಞಾನ ವಚನದಲ್ಲಿ ಗೀತ ಪಾಡುವ ಯಂತ್ರ, ರೋಗ ಹೇಳುವ ಯಂತ್ರ ಎಲ್ಲ ಬರುತ್ತೆ ಅಂತ ತಿಳ್ಕೊಂಡು ಸುಮಾರು 12ನೇ ಶತಮಾನದಿಂದ 15ನೇ ಶತಮಾನದೊಳಗೆ ಬೇರೆ ಬೇರೆಯವರು ಕಾಲಜ್ಞಾನ ವಚನಗಳನ್ನು ಹೇಳಿದರು ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಲಜ್ಞಾನ ವಿಚಾರ ಕೂಡ, ಅಂದ್ರೆ ಭವಿಷ್ಯ ಹೇಳೋರು, ಪ್ರವಾದಿಗಳು ನಂಬೋಣ, ನಂಬಬೇಕು, ತಪ್ಪೇನಿಲ್ಲ. ಆದ್ರೆ ಕೆಲವು ಘಟನೆಗಳು ನಡೆದಾಗ ನಡೆಯಕ್ ಮುಂಚೆ ಯಾರು ಹೇಳಲ್ಲ.
ನಡೆದ್ಮೇಲೆ ಹೌದು ಇಲ್ಲಿ ಇದರಲ್ಲಿ ಇಂಥ ಉಲ್ಲೇಖ ಇದೆ ನೋಡಿ ಅಂತ. ಕೊರೋನಾ ಬರಕ್ ಮುಂಚೆ ಯಾರು ಹೇಳಿರ್ಲಿಲ್ಲ. ಕೊರೋನಾ ಬಂದ್ಮೇಲೆ ವೀರಬ್ರಹ್ಮೇಂದ್ರಗಾರರ ವಚನದಲ್ಲಿ ಈ ತರ ಇದೆ ನೋಡಿ, ಇಂಥ ದೇಶದಿಂದ, ದಕ್ಷಿಣದ ಭಾಗದಿಂದ, ನೈಋತ್ಯ ಭಾಗದಿಂದ, ಚೀನಾ ದೇಶದಿಂದ ಬರುತ್ತೆ ಅಂತ ಎಲ್ಲ ಹೇಳ್ತಿದಾರೆ ನೋಡಿ ಅಂತ ಹೇಳಿ ವಾದ ಮಾಡ್ತಾ ಇದ್ರು ಟಿವಿನಲ್ಲಿ. ಅಂದ್ರೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ರಹಸ್ಯವನ್ನ ಇಟ್ಟಿದ್ದಾನೆ. ನೀವು ಬೇಕಾದಷ್ಟು ರಹಸ್ಯವನ್ನು ಭೇದಿಸಿದ್ರು ಕೂಡ ಮತ್ತು ಇನ್ನೂ ಸೃಷ್ಟಿಯ ರಹಸ್ಯಗಳು ಉಳಿದೇ ಉಳಿಯುತ್ತೆ. ಇನ್ನು ಮನುಷ್ಯನ ದೇಹದಲ್ಲಿ ಜೀರ್ಣಕ್ರಿಯೆ ಹೇಗಾಗತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಕ್ ಆಗ್ತಾ ಇಲ್ಲ. ರಕ್ತ ಹೇಗ್ ತಯಾರಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಕ್ ಆಗ್ತಾ ಇಲ್ಲ. ಗ್ರೂಪ್ಸ್ ಹೇಗ್ ಚೇಂಜ್ ಆಗತ್ತೆ, ಒಬ್ಬೊಬ್ಬರಿಗೆ ಒಂದೊಂಥರ ಗ್ರೂಪ್ ಯಾಕೆ ಬರುತ್ತೆ, ಇವಕ್ಕೆಲ್ಲ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಅಂದ್ರೆ ರಹಸ್ಯಾತ್ಮಕವಾದದ್ದು ಈ ಸೃಷ್ಟಿ. ಮತ್ತು ಪರಮಾತ್ಮನಿಗೆ ಯಾವುದೇ ಉದ್ದೇಶಗಳಿದ್ದಂಗೆ ಕಾಣಿಸೋದಿಲ್ಲ. ಈಗ ದೇವರು ನಮಗೆ ಒಳ್ಳೇದ್ ಮಾಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತಾನೆ, ಹೌದು ಸತ್ಯ ಇದ್ರೂ ಕೂಡ ಕೆಲವು ಸಾರಿ ಕೆಟ್ಟವ್ರಿಗೂ ಒಳ್ಳೇದಾಗತ್ತೆ, ಒಳ್ಳೆಯವ್ರಿಗೂ ಕೂಡ ಕೆಟ್ಟದಾಗತ್ತೆ. ಜಗತ್ನಲ್ಲಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಗೊತ್ತಾಯ್ತಲ್ವಾ? ಆದ್ರೆ ಒಂದೇನು, ಸ್ವಲ್ಪ ಹತ್ರಕ್ಕೆ ಬರ್ಬೋದಷ್ಟೆ. ಏನು, ನೈತಿಕ ನಿಯಮಗಳನ್ನು ಪಾಲಿಸಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ನಾವೆಲ್ರಿಗೂ ಏನು ಒಳ್ಳೆ ಮಾತಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ನಮ್ಮ ಜೊತೆಗೂ ಎಲ್ಲರೂ ಒಳ್ಳೆಯವರಾಗಿರ್ತಾರೆ. ಇದು ಸಾಮಾನ್ಯ ನಿಯಮ, ಸತ್ಯ ಕೂಡ ಅದು. ಆದ್ರೆ ಈ ಜಗತ್ನಲ್ಲಿ ಯಾವುದೂ ಕೂಡ ಹೀಗೆ 100% ಸತ್ಯ ಅಂತ ಹೇಳಲಿಕ್ಕಾಗಲ್ಲ. ಚಂದ್ರಲೋಕಕ್ಕೆ ಹೋಗಿದ್ದಾನೆ ನೀಲ್ ಆರ್ಮ್ಸ್ಟ್ರಾಂಗ್, ಆಲ್ಡ್ರಿನ್, ಇವರೆಲ್ಲ ಚಂದ್ರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಚಂದ್ರಲೋಕಕ್ಕೆ ಹೋಗಿಲ್ಲ ಅವರು ಅಂತ ಅನ್ನೋರು ವಿಜ್ಞಾನಿಗಳೇ ಇದ್ದಾರೆ ಎಷ್ಟು ಜನ. ಅವರೆಲ್ಲ ಒಂದ್ ಕಡೆ ನಿಂತ್ಕೊಂಡು ಇದ್ ಮಾಡೋದು ತಗೊಂಬಂದ್ರು ಅಂತ ಹೇಳೋರು ಇದ್ದಾರೆ. ಅದು ಸುಳ್ಳು. ಹೋಗಿದ್ ಸತ್ಯ. ಯಾಕಂದ್ರೆ ಇವಾಗ ಚಂದ್ರಲೋಕಕ್ಕೆ ಉಪಗ್ರಹಗಳನ್ನು ಕಳಿಸ್ತಿದ್ದಾರೆ. ಆದ್ರೆ ಅವ್ರು ಹೋದ ನಂತರ, ಅವ್ರು 3 ಜನ ಹೋದ ನಂತರ ಬೇರೆಯವ್ರು ಯಾರು ಹೋಗೇ ಇಲ್ಲ ಚಂದ್ರಲೋಕಕ್ಕೆ. ಬರೀ ಉಪಗ್ರಹಗಳು ಕಳಿಸಿದಾರೆ ಹೊರತು ಹೋಗಿಲ್ಲ. ಅದಕ್ಕೆ ಕೆಲವರು ವಾದ ಏನಪ್ಪಾ ಅಂತಂದ್ರೆ, ರಷ್ಯಾದವ್ರಿಗಿಂತ ನಾವು ಮುಂಚೆ ಸಾಧಿಸಿದ್ವಿ ಅಂತ ಹೇಳ್ಕೋಬೇಕಾಗಿತ್ತು, ಅಮೆರಿಕಾದವ್ರಿಗೆ ಸಾಧಿಸಿ ತೋರಿಸ್ಬೇಕಾಗಿತ್ತು. ಅದಕ್ಕೆ ಚಂದ್ರಲೋಕಕ್ಕೆ ಹೋಗಕ ಕಷ್ಟ ಇತ್ತು ಅಂತ ಉಪಗ್ರಹ ಕಂಡಿಡ್ದಿರ್ಲಿಲ್ಲ ಅವಾಗ 69ನೇ ಇಸ್ವಿಲೆ. ಆವಾಗ ಅವರು ಯಾವುದೋ ಒಂದು ವಿಶೇಷ ಪರ್ವತದ ಹೆಸರು ಹೇಳ್ತಾರೆ, ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಿರುದ್ಧ ವಾದ ಮಾಡ್ತಕ್ಕಂಥವ್ರು, ಅಲ್ಲಗಳಿತಕ್ಕಂಥವ್ರು ಎಲ್ಲದರಿಗೂ ಇದ್ದೇ ಇರ್ತಾರೆ. ಸತ್ಯಾಸತ್ಯತೆಯನ್ನು ನಂಬೋದು ಬಿಡೋದು ನಮಗ್ ಬಿಟ್ಟಿದ್ದು. ನಾವು ಚಂದ್ರಲೋಕಕ್ಕೆ ಹೋಗಿದ್ದಾರೆ ಅಂತಾನೆ ಅನ್ಕೊಳ್ಳೋಣ, ನಂಬೋಣ ಆ ವಿಷಯದಲ್ಲಿ. ಯಾಕೆಂದ್ರೆ ವಿಜ್ಞಾನಿಗಳು ಸುಳ್ಳು ಹೇಳಲ್ಲ ಅಂತಕ್ಕಂಥದ್ದು ನಮ್ಮ ಭರವಸೆ. ಇಡೋದು ತಪ್ಪೇನಿಲ್ಲ. ಮತ್ತು ಕೆಲವು ಸಾರಿ ಸತ್ಯ ರೂಪದಲ್ಲಿ ತೋರುವ ಸುಳ್ಳು ಕೂಡ ನಂಬೋರ್ಗೆ ಒಳ್ಳೇದ್ ಮಾಡುತ್ತೆ. ಅವ್ರ ಅಕಸ್ಮಾತ್ ಸುಳ್ಳು ಹೇಳಿದ್ರು ಕೂಡ ನಂಬೋವರಿಗೆ ಚಂದ್ರಲೋಕಕ್ಕೆ ಹೋದ್ರು ಅಂತ ನಂಬಿದ್ರೆ ನಮಗೆ ನುಕ್ಸಾನ ಏನಿಲ್ಲ. ಅದೇ ಗುರಿ ಇಟ್ಕೊಂಡು ಇನ್ನೊಬ್ರು ಚಂದ್ರಲೋಕಕ್ಕೆ ಹೋಗುವ ಸಾಹಸವನ್ನು ಮಾಡಿ ಯಶಸ್ವಿ ಆದ್ರೆ ಬಹಳ ಒಳ್ಳೇದು. ಅವ್ರು ಹೋಗಿದ್ರೆ ಬಹಳ ಒಳ್ಳೇದು. ಹೋಗದೆ ಸುಳ್ಳು ಹೇಳಿದ್ರು ನಮ್ಗೇನ್ ನುಕ್ಸಾನ ಏನಿಲ್ಲ. ಈ ರೀತಿ ಇರುತ್ತೆ ಜಗತ್ತು. ಒಟ್ಟಾರೆ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಭಕ್ತಿಯನ್ನು ಕೂಡ ಬೆಳೆಸ್ಕೋಬೇಕು ನಾವು. ಇದು ಶರಣರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರು. ದೇವರ ಜೊತೆ ಮೊದಲು ಶ್ರದ್ಧಾಭಕ್ತಿಯಿಂದ ಇದ್ದಂಥವರು ಮುಂದೆ ದೇವರ ಸಮೀಪಕ್ಕೆ ಹೋಗ್ತಾ ಅವ್ರು ಎಷ್ಟು ಮಟ್ಟಿಗೆ ದೇವರಿಗೆ ಸವಾಲು ಹಾಕಕ್ ಶುರು ಮಾಡಿದ್ರಂದ್ರೆ ಶರಣರು, ನೀನೇನು ಕೊಡ್ಬೇಡ, ನಿನ್ನನ್ನು ಬೇಡೋದಿಲ್ಲ ನಾವು, ನಿನ್ನ ಹಂಗೆ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಬಂದ್ಬಿಟ್ರು. ಅಲ್ಲಿ ದೇವರು ಯಾರ ಹಂಗಿಗೂ ಒಳಗಾಗುವಂತವನಲ್ಲ. ಯಾಕಂದ್ರೆ ಇನ್ನೂ ವೈಜ್ಞಾನಿಕ ದೃಷ್ಟಿಕೋನದಿಂದ ದೇವರನ್ನ ನಾವು ಅಳತೆ ಮಾಡಿದ್ರೆ, ದೇವರ ಸೃಷ್ಟಿಯನ್ನ ನೋಡ್ತಾ ಹೋದ್ರೆ, ದೇವರನ್ನ ಅಳತೆ ಮಾಡಕ್ ಹೋದ್ರೆ
ಇದೊಂದೇ ಭೂಮಿ ಅಲ್ಲ, ಇದೊಂದೇ ಬ್ರಹ್ಮಾಂಡ ಅಲ್ಲ. ಅವನು ಅನಂತ ಕೋಟಿ ಬ್ರಹ್ಮಾಂಡಗಳು. ಅಲ್ಲಿ ಇನ್ನೂ ಬೇರೆ ಬೇರೆ ತರ ಜನ ಇರ್ಬೋದು, ಅಲ್ಲಿ ಬೇರೆ ನಂಬಿಕೆಗಳಿರ್ಬೋದು, ದೇವರನ್ನ ಅಲ್ಲಿ ಬೇರೆ ರೀತಿನಲ್ಲೇ ನೋಡ್ಬೋದು. ಅದ್ ನಮಗ್ ಗೊತ್ತಿಲ್ಲ. ಇಲ್ಲಿ ನಮಗ್ ಗೊತ್ತಿರೋ ಹಾಗೆ ಗುರು ಹಿರಿಯರನ್ನ, ತಾಯಿ ತಂದೆಗಳನ್ನ, ಸತ್ಪುರುಷರನ್ನ ದೇವರ ಸ್ವರೂಪರು ಅಂತ ಹೇಳಿ ಆರಾಧಿಸ್ತಕ್ಕಂಥದ್ದು. ಜೊತೆಗೆ ಆ ಪರಮಾತ್ಮನ ಸ್ವರೂಪ ನಮ್ಮ ಹೃದಯದಲ್ಲೇ ಇದೆ ಅಂತ ಭಾವಿಸ್ಕೊಂಡು ಧ್ಯಾನಾಸಕ್ತರಾಗಿ ಅಂತರ್ಮುಖಿಗಳಾಗಿ ಸದ್ಗುಣಗಳನ್ನ, ಸನ್ನಡತೆಯನ್ನ ರೂಪಿಸಿಕೊಳ್ತಕ್ಕಂಥದ್ದನ್ನ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಕೊನೆಗೆ ಆ ಪರಮಾತ್ಮನಲ್ಲಿ ಒಡವೆರೆದು ಒಂದಾದಾಗ ಈ ಜೀವನದಲ್ಲಿ ಸಾಧಿಸಬಹುದಾದಂತ ಪರಮ ಸುಖ, ಆತ್ಯಂತಿಕ ಸುಖ ಅದು ಪ್ರಾಪ್ತಿ ಆದ್ರೆ ಮುಗೀತು, ಮನುಷ್ಯ ಮತ್ತೆ ಹುಟ್ಟುವ ಅಗತ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇನ್ನು ವಚನಗಳಲ್ಲಿ ವಿಜ್ಞಾನ ಅನ್ನುವಂತಹದ್ರ ಬಗ್ಗೆನೇ ಅನೇಕ ಜನ ಅಧ್ಯಯನ ಮಾಡಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಈ ವಚನ ಇವತ್ ನಾನೇನು ಹೇಳದ್ನಲ್ಲ, ಹಾಲು ಎಂಜಲು ಪೇಯನ, ಉದಕ ಎಂಜಲು ಮತ್ಸ್ಯನ, ಪುಷ್ಪ ಎಂಜಲು ತುಂಬಿಯ, ಈ ಎಂಜಲ ನತಿಗಳ ಒಡೆ ಎನ್ನಳವಲ್ಲ, ಬಂದುದ ಕೈ ಕುಕ್ಕುಡಲ ಸಂಗಮ ದೇವ. ಅಂದ್ರೆ ಬಸವಣ್ಣನವರು ಪೂಜೆ ಬಿಡಕ್ಕೆ ಇಷ್ಟ ಇಲ್ಲ ಅವರಿಗೆ. ಪೂಜೆ ಬಿಟ್ಟು, ಪೂಜೆ ಮಾಡ್ಲಾರ್ದೇನೆ ಜಡ ವ್ಯಕ್ತಿಗಳಾಗಿ, ಅಹಂಕಾರಿಗಳಾಗಿ ಅಥವಾ ಸ್ವಪ್ರತಿಷ್ಠೆಯನ್ನು ಬೆಳೆಸ್ಕೊಂಡು ಪರಮಾತ್ಮನಿಂದ ದೂರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಪರಮಾತ್ಮ ಇರೋದು ಸತ್ಯ, ಪೂಜೆ ಮಾಡೋದು ಅಗತ್ಯ. ಆದ್ರೆ ಆ ಪೂಜೆಯ ವಸ್ತುಗಳಲ್ಲಿ ಇರ್ತಕ್ಕಂಥ ಇತಿಮಿತಿನೂ ಕೂಡ ಅವ್ರಿಗೆ ಗೊತ್ತಿದೆ. ಅಂದ್ರೆ ಮಡಿ 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 ಅಂತ ಹಾರ್ತಿದ್ರಲ್ಲ, ಅವರಿಗೆ ಸವಾಲಾಗಿ ಮತ್ತು ಪರಮಾತ್ಮನಿಗೂ ಕೂಡ ಹೇಳ್ತಾರೆ, ಹೆಂಗಪ್ಪ ಮಡಿಯನ್ನ ಅಂದ್ರೆ ಎಂಜಲನ್ನ ನಿವಾರಿಸ್ತೀಯ ಹೇಗೆ? ಹಾಲು ಎಂಜಲು ಪೇಯನ, ಪೇಯ ಅಂದ್ರೆ ಕರು. ಕರು ಕುಡಿದ ಮೇಲೆನೆ ಹಸು ತೊರೆ ಬಿಡ್ತಕ್ಕಂಥದ್ದು, ಹಾಲು ಕೊಡ್ತಕ್ಕಂಥದ್ದು. ಹಾಲು ಎಂಜಲು ಪೇಯನ, ಉದಕ ಎಂಜಲು ಮತ್ಸ್ಯನ. ಅಂದ್ರೆ ನೀರು ನೀವು ಗಂಗಾ ನದಿ ನೀರೇ ತಗೊಂಡ್ ಬನ್ನಿ, ಯಾವ ನೀರನ್ನೇ ತಗೊಂಡ್ ಬನ್ನಿ, ಅಲ್ಲೆಲ್ಲ ಮೀನುಗಳು, ಕಪ್ಪೆಗಳು, ಜಲಚರಗಳು, ಮೊಸಳೆಗಳಿಂದ ಸಣ್ಣ ಮೀನುಗಳಿಂದ ಹಿಡ್ಕೊಂಡು ತಿಮಿಂಗಿಲದವರೆಗೆ ಅಥವಾ ಮೀನಿನವರೆಗೆ ದೊಡ್ಡ ದೊಡ್ಡವು ಎಲ್ಲವೂ ಅಲ್ಲೇ ವಾಸ ಮಾಡ್ತಾರೆ. ಮತ್ತೆ ಅವ ಎಂಜಲ್, ಅದರ ಎಂಜಲ್ ತಾನೆ ನೀರು. ಮತ್ತೆ ಈಗ ನಾವು ಅನ್ಕೊಳ್ಳೋದು ಮಳೆ ನೀರು ಮಾತ್ರ ಶುದ್ಧಪ್ಪ, ಅದು ಯಾವ್ದ್ರ ಎಂಜಲು ಅಲ್ಲ ಅಂತ ಹೇಳಿ. ಆದ್ರೆ ಮಡಿ 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 ಅಂತ ಹುಚ್ಚಿಡಿಸ್ಕೊಂಡವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಮಳೆ ನೀರು ಆವಿಯಾಗೋಗಿರೋದು ಎಲ್ಲಿಂದ ಅಲ್ವಾ? ಎಲ್ಲದು ಭೂಮಿಯ ಮೇಲಿರುವ ದ್ರವ ಪದಾರ್ಥದಲ್ಲಿ ಎಲ್ಲಾ ಅಂಶನೂ ಬಿಸಿಲು ಆವಿ ಮಾಡಿ 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 ಅದ್ಭುತ ಫಿಲ್ಟರ್, ಅದು ಅದ್ಭುತ ಶುದ್ಧೀಕರಣ, ಶುದ್ಧಿ ಮಾಡಿ ಮೇಲೆ ತಗೊಂಡೋಗಿ ಮೋಡ ಕಟ್ಸಿ ಎಲ್ಲ ಕಡೆಗೆ ನೀರನ್ನ ಹರಿಸ್ತಕ್ಕಂಥದ್ದು ಇದೆಯಲ್ಲ. ಪರಮಾತ್ಮನ ಶಕ್ತಿಗೆ ಶರಣಾಗಬೇಕಾದ್ರೆ ಇದೊಂದೇ ಒಂದು ಸಾಕು ನಮ್ಗೆ. ಮಳೆ ಆಗುವ ಪ್ರಕ್ರಿಯೆ ಇದೆಯಲ್ಲ, ಅದ್ಭುತ. ಚಂಡಮಾರುತಗಳು ಹುಟ್ಟತಕ್ಕಂಥದ್ದು, ಮಳೆ ಆಗ್ತಕ್ಕಂಥದ್ದು, ಸೂರ್ಯನ ಬಿಸಿಲಿನಿಂದ ಆವಿಯಾಗಿ ಹೋಗಿ ಮೋಡ ಕಟ್ಟೋದು, ಮತ್ತೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಮೋಡಗಳಿದ್ರು ಬೀಳಲಾರ್ದೇನೆ ಮುಂದಕ್ಕೆ ಹೋಗುವಂಥದ್ದು, ಅದು ಅದ್ಭುತ. ಒಂದು ಮೋಡ ಎಷ್ಟು ನೀರನ್ನು ತುಂಬಿಕೊಂಡಿರುತ್ತೆ, ಎಷ್ಟು ಭಾರ ಇರುತ್ತೆ ಅಂತ ಅಂದಾಜು ಮಾಡಿ ಹೇಳ್ತಾರೆ. ಒಂದು ಮೋಡ ಸುಮಾರು 100 ಆನೆಗಳ ಬಲ ಇದು ಇರ್ಬೋದು, ಭಾರ ಇರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಆನೆ ಅಂದ್ರೆ 5,000 kg ಇರುತ್ತೆ ಅಂತ ಅನ್ಕೊಂಡ್ರೆ 5,000 × 100 ಅಲ್ಲಿಗೆ ಎಷ್ಟು 5 ಲಕ್ಷ kg ಒಂದು ಮೋಡ ಇರುತ್ತೆ ಅಂತಂದ್ರೆ ಎಂಥ ಅಷ್ಟು ಚಾಚ್ಕೊಂಡು ಅಂದ್ರೆ ಆವರಿಸ್ಕೊಂಡು ನೆರಳನ್ನೇ ಉಂಟು ಮಾಡಿ ಇಡೀ ಎಷ್ಟು ಕಿಲೋಮೀಟರ್ ಗಟ್ಟಲೆ ಮುಚ್ಚಿಬಿಡುತ್ತಲ್ಲ, ಎಂಥ ಅದ್ಭುತ ಶಕ್ತಿ ಇರ್ಬೋದು. ಆದ್ರೂ ಬೀಳಲ್ಲ, ಗಡ್ಡೆ ಗಡ್ಡೆ ಕಟ್ಟಿ ಬಿದ್ದು ಅನಾಹುತ ಮಾಡಲ್ಲ, ನೀರು ಸುರಿಸುತ್ತೆ. ಅಲ್ಲಿ ಈಗ ಸ್ವಲ್ಪ ವಾತಾವರಣ ವೈಪರೀತ್ಯದಿಂದ ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಮಂಜಿನ ಗಡ್ಡೆಗಳಾಗಿ ಬೀಳುತ್ತೆ ಮೋಡ ಹಿಮಾಲಯದ ಭಾಗದಲ್ಲಿ. ಯಾಕೆಂದ್ರೆ ತುಂಬಾ ಎತ್ತರ ಇರ್ತದೆ.
ಆ ಪರ್ವತಗಳಿಗೆ ಡಿಕ್ಕಿ ಹೊಡೆದು ಅಲ್ಲಿ ತಂಪಾಗಿ ಅಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳು ಬೀಳುತ್ತೆ, ಬಹಳ ದೊಡ್ಡ ದೊಡ್ಡ ಗಡ್ಡೆಗಳು. ಕೆಲವು ಸಾರಿ ಮೋಡ ಸ್ಫೋಟ ಆಯ್ತು ಅಂತ ಅನಾಹುತಗಳಾಗ್ತಿದಾವಲ್ಲ ಇತ್ತೀಚೆಗೆ. ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿ ನೀರು ಸುರಿಸ್ಲಾರ್ದೆ ಹೋಗ್ತಕ್ಕಂಥ ಮೋಡ. ಇಲ್ಲಿ ನೀರು ಸುರಿಸಿ ಮಳೆ ಎಲ್ಲಾ ಕಡೆ ಆದಾಗ ಅಲ್ಲಿ ಕ್ಲೌಡ್ ಬರ್ಸ್ಟ್ ಅಂದ್ರೆ ಮೋಡಗಳ ಸ್ಫೋಟ ಆಗೋದಿಲ್ಲ. ಹೀಗೆ ಅಂದ್ರೆ ನೀರಿನ ವಿಷಯ, ಆ ವಾಟರ್ ಸೈಕಲ್, ಆ ನೀರಿನ ಚಕ್ರ ಇದೆಯಲ್ಲ, ಬಹಳ ಅದ್ಭುತ ಅದು. ಆಮೇಲೆ ಅಂದ್ರೆ ಅದನ್ನ ಎಂಜಲನ್ನ ಪರಿಹರಿಸಕ್ ಆಗಲ್ಲ. ಉದಕ ಎಂಜಲು ಮತ್ಸ್ಯನ, ಪುಷ್ಪ ಎಂಜಲು ತುಂಬಿಯ. ಅಂದ್ರೆ ನಾವು ಬೆಳಿಗ್ಗೆ ಎಷ್ಟು ಬೇಗ ಹೂವನ್ನು ತಗೊಳಕ್ ಹೋದ್ರು ಕೂಡ ಅಲ್ಲಿ ದುಂಬಿಗಳು ಅಥವಾ ಚಿಟ್ಟೆಗಳು ಬೇರೆ ಬೇರೆ ಹೂವಿನ ಮಕರಂದವನ್ನು ಹೀರಿರ್ತವೆ, ಜೇನುಹುಳಗಳು ಹೀರಿರ್ತವೆ. ಆದ್ರಿಂದ ಈ ಎಂಜಲ ನತಿಗಳೇ ಬಡಿ ಎನ್ನಳವಲ್ಲ, ಬಂಧುದ ಕೈಕೋ ಕೂಡಲ ಸಂಗಮ ದೇವ. ಈ ಎಂಜಲನ್ನು ಪರಿಹರಿಸಕ್ ನನ್ನ ಕಡೆಯಿಂದ ಸಾಧ್ಯ ಇಲ್ಲಪ್ಪ, ಭಕ್ತಿಯಿಂದ ಕೊಡ್ತೀನಿ, ನೀನ್ ಅದನ್ನ ಸ್ವೀಕರಿಸಿ ನನ್ನನ್ನ ಉದ್ಧರಿಸು. ಕಡೆಗೆ ಶರಣರು ಎಲ್ಲಿಗೆ ಬಂದ್ರು ಅಂದ್ರೆ, ಹೂವಿನ ಅಗತ್ಯವೇ ಇಲ್ಲ, ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪ ನೋಡ. ಅವ್ರ ಪುಷ್ಪ, ಸೂರ್ಯನನ್ನೇ ಪುಷ್ಪನಾಗ ಅರ್ಪಣೆ ಮಾಡುವಷ್ಟು ವಿಶಾಲ ಪೂಜೆ ಅಲ್ಲಮ ಪ್ರಭುದೇವ್ರದ್ದು. ಸದ್ಗುಣಗಳ ಪುಷ್ಪ ಬೆಳೆಸ್ಕೊಳ್ಳಿ, ಅದನ್ನ ಬೆಳೀರಿ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಫಲವಿಲ್ಲ, ಪ್ರಯೋಜನವಿಲ್ಲ, ಪರಿಣಾಮ ದೊರಕೊಳ್ಳದು ನೋಡ. ಇಂದ್ರಿಯಗಳನ್ನ ತಮ್ಮ ವಶ ಮಾಡ್ತಕ್ಕಂಥದ್ದು, ನಿಷ್ವ್ಯಾಪಾರಿಗಳಾಗಿ ನಿರ್ವ್ಯಾಪಾರಿಗಳಾಗಿ ಧ್ಯಾನ ಮಾಡುವಂಥದ್ದು, ಅಹಿಂಸಾ ತತ್ವದಿಂದ ಬದುಕ್ತಕ್ಕಂಥದ್ದು, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗಿರ್ತಕ್ಕಂಥದ್ದು, ಅಂದ್ರೆ ಮಿತವಾದ ಹಿತವಾದ ಆಹಾರ ಸ್ವೀಕರಣೆ, ಈ ಎಲ್ಲವನ್ನೂ ಕೂಡ ಶರಣರು ನಮಗೆ ಉಪದೇಶ ಮಾಡ್ತಾರೆ. ವೈಜ್ಞಾನಿಕ ಮನೋಭಾವ, ಆಧ್ಯಾತ್ಮಿಕತೆಯೊಂದಿಗೆ ವೈಜ್ಞಾನಿಕ ಮನೋಭಾವ, ಇದು ಬಹಳ ವಿಶೇಷ ಶರಣರದ್ದು. ಸಾಮಾನ್ಯವಾಗಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ವೈಜ್ಞಾನಿಕ ಮನೋಭಾವ ಇದ್ದಲ್ಲಿ ಆಧ್ಯಾತ್ಮಿಕ ಮನೋಭಾವ ಕಡಿಮೆ ಆಗಿದೆ. ಆ ಒಂದು ಸರಳತೆ, ಪ್ರಾಮಾಣಿಕತೆ, ಆಮೇಲಿಂದ ನಿಸ್ಪೃಹತೆ ಮತ್ತು ಆ ಒಂದು ಕುತೂಹಲ, ಈ ವಿಜ್ಞಾನ ಏನ್ ಮಾಡ್ತಾ ಇದೆ ಅಂದ್ರೆ, ಬಹಳ ದೊಡ್ಡ ದುರಂತ ಏನಾಗ್ತಾ ಅಂದ್ರೆ ಕುತೂಹಲವನ್ನ ಕೊಂದು ಹಾಕ್ತಾ ಇದೆ. ಅಧ್ಯಾತ್ಮ ಕುತೂಹಲವನ್ನು ಬೆಳೆಸ್ತಿತ್ತು. ಅವನೆಂಥ ಸಾಕ್ಷಾತ್ಕಾರ ಜೀವಿ ಆದ್ರೂ ಅವನಿಗೆ ಇನ್ನೂ ಕುತೂಹಲ ಉಳಿದಿರ್ತಿತ್ತು. ಆದ್ರೆ ವಿಜ್ಞಾನಿಗಳು ಬರ್ತಾ ಬರ್ತಾ ಕುತೂಹಲವನ್ನೇ ಕಳ್ಕೊಂಡು ಕೇವಲ ಬದುಕಿಗಾಗಿ ವಿಜ್ಞಾನವನ್ನ, ಹಣಕ್ಕಾಗಿ ವಿಜ್ಞಾನವನ್ನ, ವಿಜ್ಞಾನ ಪ್ರಯೋಗಗಳನ್ನ ಅಥವಾ ಸಾಧನೆಯನ್ನ ಇಟ್ಕೊಂಡ್ರೆ ಅದರಲ್ಲಿ ಸಂತೋಷ ಸಿಕ್ಕಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಮಾತಿದೆ, ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಕೊನೆಯ ದಿನಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ನಂತೆ, ನನ್ನನ್ನ ಒಬ್ಬ ಚಪ್ಪಲಿ ಹೊಲಿಯವನನ್ನಾಗಿ ಹುಟ್ಟಿಸು ಮುಂದಿನ ಜನ್ಮ ಅಂತ ಇದ್ರೆ, ಕಾಬ್ಲರ್, ನನ್ನನ್ನು ಚಪ್ಪಲಿ ತಯಾರು ಮಾಡ್ತಕ್ಕಂಥವನ್ನ ಹೊಲಿಯವನನ್ನಾಗಿ ಹುಟ್ಟಿಸು. ಅಂದ್ರೆ ವೈಜ್ಞಾನಿಕ ಮನೋಭಾವನೆ, ಅದ್ಭುತವಾದ ಬುದ್ಧಿವಂತ ಅವನು. ಆ ಬುದ್ಧಿವಂತಿಕೆ ಅವನಿಗೆ ಶಾಂತಿ, ಸಮಾಧಾನ, ಆನಂದ ನೀಡೋದ್ರ ಬದಲು ಅದು ಹಿಂಸೆ ಕೊಡ್ತಾ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಶ್ರಮ ಜೀವನವೇ ಒಳ್ಳೇದು ಅಂತ ಹೇಳ್ತಿರೋದು ಐನ್ಸ್ಟೀನ್. ಶ್ರಮ ಜೀವನವೇ ಶ್ರೇಷ್ಠ. ಅದಕ್ಕೆ ರೈತರು, ಕೃಷಿಕರು, ಕಾರ್ಮಿಕರು ಎಷ್ಟೇ ಕಷ್ಟ ಇದ್ರೂ, ಕೂಲಿಕಾರರು ಯಾಕೆ ಅವರು ಆನಂದವಾಗಿರ್ತಾರೆ ಅಂತಂದ್ರೆ, ಇದ್ದಿದ್ರಲ್ಲಿ ಆರೋಗ್ಯವಾಗಿರ್ತಾರೆ ಅಂದ್ರೆ ಶ್ರಮ, ಬೆವರು ಹರಿಯುತ್ತೆ. ಅದನ್ನ ನಾವು ಕೂಡ ಮಾಡಬೇಕು. ಕಾಯಕದ ಜೊತೆಗೆ ಇನ್ನೂ ಒಂದು ಕಾಯಕ ರೂಢಿಸ್ಕೋಬೇಕು ಅಂತ ನಾನು ಅಪೇಕ್ಷೆ ಇದೆ. ನೋಡೋಣ, ಕಾಯಕ ಮಾಡಬೇಕು, ಶ್ರಮದ ಕಾಯಕವನ್ನ ಮಾಡಬೇಕು, ಉತ್ಪಾದಕ ಕಾಯಕವನ್ನ ಪ್ರತಿಯೊಬ್ರು ಮಾಡಬೇಕು. ಅವಾಗ ಮಾತ್ರ ಆನಂದ ಇರುತ್ತೆ. ಅದಕ್ಕೆ ಗಾಂಧೀಜಿಗೆ ಅಷ್ಟು ಆನಂದ ಇದ್ದಿದ್ದು. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಚರಕ ನೂಲದ್ ಮಾತ್ರ ಬಿಡ್ಲಿಲ್ಲ. ಅವರು ಚರಕದಿಂದ ನೂಲು ತೆಗೆಯೋದು ಬಿಡ್ಲೇ ಇಲ್ಲ. ಅದನ್ನ ಎಲ್ಲರೂ ರೂಢಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.